ಶ್ರೀ ಗುರುಭ್ಯೋ ನಮಃ. ಗುರು ಸಂಪದ ಹಗರಿಬೊಮ್ಮನಹಳ್ಳಿ. ಕಾರ್ತಿಕ ದಾಮೋದರ ಮಾಸದ ಕಾರ್ತಿಕೋತ್ಸವ ದೀಪಾರಾಧನೆಯನ್ನು ಗುರು ಸಂಪದದಲ್ಲಿ ಈ ಕಾರ್ತಿಕ ಮಾಸದಲ್ಲಿ ಪ್ರತಿನಿತ್ಯವೂ ನಡೆಸಿಕೊಂಡು ಬರ್ತಾ ಇದ್ದೀವಿ. ಇದರ ಮೂಲ ಉದ್ದೇಶ ಯಾವುದು ಅಂತ ಹೇಳಿದ್ರೆ ವಿಶ್ವಶಾಂತಿ ಅಂತ ಹೇಳಿದ್ರೆ ಬರೀ ಶಾಂತಿ ಅಂದರೆ ಎಲ್ಲರಿಗೂ ಶಾಂತಿ ನೆಮ್ಮದಿ ಅಷ್ಟೇ ಅಲ್ಲ, ನಮ್ಮೊಳಗಿರುವ ಅಣುವು ಕೂಡ ಆ ವಿಶ್ವದ ಆ ಶಕ್ತಿಯ ಜೊತೆಗೆ ಅನ್ವಯ ಆಗಬೇಕು. ಆ ವಿಶ್ವದ ಶಕ್ತಿಯನ್ನು ನಾವು ಕೂಡ ಗ್ರಹಿಸಿದರೆ ನಮ್ಮಲ್ಲಿಯೂ ಇರುವ ಅನಂತ ಅದ್ಭುತ ಅಗಾಧವಾಗಿರೋ ಆ ಶಕ್ತಿ ನಮ್ಮಲ್ಲಿಯೇ ಕೂಡ ಜಾಗೃತವಾದರೆ ಒಂದು ವಿಧವಾದ ಶಾಂತಿ ಉಂಟಾಗುತ್ತೆ. ಯಾವಾಗ ಭಗವಂತನ ಅಸ್ತಿತ್ವ, ಭಗವಂತ ಇದ್ದಾನೆ ಅನ್ನುವಂತಹ ನಂಬಿಕೆ ಅಥವಾ ಸಾಮರ್ಥ್ಯ ಅಥವಾ ಯೋಗ್ಯತೆ ಅಥವಾ ಆ ಸ್ಥಿತಿ ಬಂದಾಗ ಏನಾಗುತ್ತೆ, ಅದ್ಭುತವಾದ ಶಾಂತಿ ಉಂಟಾಗುತ್ತೆ. ಇದು ವಿಶ್ವಶಾಂತಿಯ ಪ್ರಮುಖವಾದ ಉದ್ದೇಶ. ವಿಶ್ವಶಾಂತಿ ಅಂತ ಹೇಳಿದ್ರೆ ನಮ್ಮೊಳಗೆ ಇರುವ ವ್ಯವಸ್ಥೆ ಮತ್ತು ಈ ವಿಶ್ವದ ಅದ್ಭುತವಾದ ಅಗಾಧವಾದ ವಿಸ್ತಾರತೆಯಲ್ಲಿರುವ ವ್ಯವಸ್ಥೆ ಎರಡೂ ಒಂದಾದಾಗ ಅಥವಾ ಎರಡೂ ಕೂಡ ಸಮನ್ವಯ ಆದಾಗ ಅದ್ಭುತವಾದ ಆ ಸ್ಥಿತಿಯನ್ನು ಉಂಟಾಗುತ್ತೆ, ಅವರ್ಣನೀಯವಾದ ಆ ಸ್ಥಿತಿ ಉಂಟಾಗುತ್ತೆ. ಅದು ಶಾಂತಿ ಅಂತ ನಾವು ಹೇಳಬಹುದು. ಈ ದಿನ ನಾವು ಈ ದೀಪಮಂಡಲಾಧಿಪತಿಯಾಗಿ ಅಧೋಕ್ಷಜನನ್ನ ಸ್ಮರಿಸ್ತಾ ಇದ್ದೀವಿ. ಪ್ರತಿನಿತ್ಯವೂ ಕೂಡ ದೀಪಮಂಡಲಾಧಿಪತಿಯಾಗಿ ಒಂದೊಂದು ರೂಪ ಪ್ರಕಟವಾಗುತ್ತೆ. ಇದು ಬಹಳ ಅಪರೂಪ, ಬಹಳ ಕಡಿಮೆ ಅಂತ ಹೇಳ್ಬೋದು. ಬಹಳಷ್ಟು ಜನ ಏನು ಮಾಡ್ತಾರೆ, ದೀಪಾರಾಧನೆ ಅಥವಾ ಕಾರ್ತಿಕೋತ್ಸವದಲ್ಲಿ ಕೇವಲ ದೀಪಗಳನ್ನು ಹಣತೆಯಲ್ಲಿ ಹಚ್ಚಿ ನಮಸ್ಕರಿಸ್ತಾರೆ ಅಥವಾ ಧನ್ಯತಾ ಭಾವವನ್ನು ಹೊಂದುತ್ತಾರೆ. ಆದರೆ ಮಂಡಲಾಧಿಪತಿಯಾಗಿ ಆ ಭಗವಂತನನ್ನ ಆ ದೀಪಗಳಲ್ಲಿ ಆವಾಹಿಸಿ ಆ ಭಗವಂತನನ್ನ ಅದಕ್ಕೆ ಅಧಿಪತಿಯಾಗಿ ಒಂದು ರೂಪವನ್ನು ತಂದುಕೊಟ್ಟು ಅದಕ್ಕೆ ಒಂದು ಮಂಡಲವನ್ನು, ಒಂದು ಆಕಾರವನ್ನು ಕೊಡೋದು ಬಹಳ ಕಡಿಮೆ. ಉತ್ತರ ಭಾರತದಲ್ಲಿ ಕೆಲವು ಗುರುಪರಂಪರೆಗಳಲ್ಲಿ ಮಾತ್ರ ಅದು ಮುಂದುವರೆದಿದೆ. ದಕ್ಷಿಣ ಭಾರತದಲ್ಲಿ ಬಹಳ ಅಪರೂಪ. ಗುರುಗಳ ಆಶೀರ್ವಾದ ಮತ್ತು ಅನೇಕ ಮಹರ್ಷಿಗಳ ಆಶೀರ್ವಾದದಿಂದ ಗುರು ಸಂಪದದಲ್ಲಿ ಇದು ಸಾಕಾರಗೊಳ್ತಾ ಇದೆ. ಈ ದಿನ ಈ ಮಂಡಲಾಧಿಪತಿಯಾಗಿ ನಾವು ಅಂದರೆ 13ನೇ ನವೆಂಬರ್ 2024 ಈ ಬುಧವಾರದ ದಿನ ನಾವು ಮಂಡಲಾಧಿಪತಿಯಾಗಿ ಅಧೋಕ್ಷಜನನ್ನ ನಾವು ಸ್ಮರಿಸ್ತಾ ಇದ್ದೀವಿ. ಅಲ್ಲಿ ನೋಡಬಹುದು ಆ ಮಧ್ಯದಲ್ಲಿರುವುದು ಆ ಅಧೋಕ್ಷಜ ಸ್ವಾಮಿಯ ರೂಪ. ಅದರ ಆ ಕಡೆ ಅಧೋಕ್ಷಜನನ್ನ ಆ ಮಂಡಲಾಧಿಪತಿಯಾಗಿ ನಾವು ಅಲ್ಲಿ ನೋಡಬಹುದು. ಅದರ ಪೂರ್ವ ಭಾಗ ಮತ್ತು ಪಶ್ಚಿಮ ಭಾಗದಲ್ಲಿ ಆ ಉಪಮಂಡಲಾಧಿಪತಿಯಾಗಿ ಇನ್ನು ಅನೇಕ ತತ್ವಗಳನ್ನು ನಾವಿಲ್ಲಿ ನೋಡ್ತಾ ಹೋಗ್ತೀವಿ. ಇದು ಒಂದು ರೀತಿಯ ವ್ಯವಸ್ಥೆ. ಈ ವ್ಯವಸ್ಥೆಯಲ್ಲಿ ನಾವು ಭಾಗಿಯಾದಾಗ ಅಥವಾ ನಮ್ಮ ಅರಿವು ಇಲ್ಲಿ ಜಾಗೃತವಾದಾಗ ಆ ಭಗವಂತನ ಸಾಕಾರತೆಯ ರೂಪ ನಮ್ಮಲ್ಲಿ ಖಂಡಿತವಾಗಿಯೂ ಬರುತ್ತೆ. ಈ ಅಧೋಕ್ಷಜ ಅಂದರೆ ಏನು? ಅಧೋಕ್ಷಜ ಅಂತ ಹೇಳಿದ್ರೆ ಅಪರಿಮಿತ ಸಾಮರ್ಥ್ಯ ಅಂತ, ಅನಂತ ಸ್ವರೂಪದ ಆ ಭಗವಂತನನ್ನು ನಾವು ಅಧೋಕ್ಷಜ ಅಂತ ಸ್ಮರಣೆ ಮಾಡಿದ್ರೆ ನಮ್ಮಲ್ಲಿಯೂ ಕೂಡ ಎಲ್ಲ ರೀತಿಯ ಮನೋವಿಕಾರಗಳು, ಸಂಕುಚಿತ ಸ್ವಭಾವ, ನಾನು ಏನೂ ಇಲ್ಲ ಅಥವಾ ಆತ್ಮನಿಂದನೆ ಮಾಡಿಕೊಳ್ಳೋದು, ನನಗೇನು ಯಾವುದು ಸಿಕ್ಕಿಲ್ಲ ಅಥವಾ ನನಗೇನು ಗೊತ್ತಿಲ್ಲ ಅಥವಾ ಅಜ್ಞಾನದ ಸ್ಥಿತಿಯಲ್ಲಿ ದುಃಖಕ್ಕೆ ಒಳಗಾಗುವ ಆ ಸ್ಥಿತಿ ಸಂಪೂರ್ಣವಾಗಿ ದೂರವಾಗುತ್ತೆ. ಅದಮ್ಯವಾದ ಆತ್ಮವಿಶ್ವಾಸ, ಚೈತನ್ಯದ ಚಿಲುಮೆ ನಮ್ಮಲ್ಲಿ ಬರೋದಕ್ಕೆ ಆರಂಭ ಆಗುತ್ತೆ. ಆವಾಗ ಆ ಭಗವಂತನ ರೂಪವನ್ನು ಅಧೋಕ್ಷಜ ಅಂತ ಸ್ಮರಣೆ ಮಾಡಿದಾಗ ಅಂತಹ ಆ ಸ್ಮರಣೆಯನ್ನು ಈ ದಿನ ನಾವು ಗುರುಗಳ ಆಶೀರ್ವಾದದಿಂದ, ಭಗವಂತನ ಆಶೀರ್ವಾದದಿಂದ ಮಾಡ್ತಾ ಇದ್ದೀವಿ. ಆ ಅಧೋಕ್ಷಜ ಸ್ವಾಮಿ ವಿಷ್ಣುವಿನ ಮತ್ತೊಂದು ರೂಪವಾದ ಅಧೋಕ್ಷಜ ನಮ್ಮೆಲ್ಲರಲ್ಲಿಯೂ ಕೂಡ ಅಗಾಧವಾದ ಆತ್ಮವಿಶ್ವಾಸವನ್ನು ಉಂಟು ಮಾಡಿ ಅದರ ಜಾಗೃತಿಯನ್ನು ತಂದುಕೊಟ್ಟು ನಮ್ಮನ್ನು ಉದ್ಧರಿಸಲಿ ಅಂತ ಹೇಳಿ ಭಕ್ತಿಯಿಂದ ಮತ್ತೊಮ್ಮೆ ಸ್ಮರಣೆಯನ್ನು ಮಾಡೋಣ. ಶ್ರೀಕೃಷ್ಣ ಅರ್ಪಣ.